ಇನ್ನು ಇದೆಲ್ಲದರ ಜೊತೆಗೆ 3 ವಾರಗಳ ಕಿತ್ತಾಟ ಆಯಿತು. ಕಿತ್ತಾಟದ ನಂತರ ಶಾಸಕ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಇದ್ದಂಥ ಮನಸ್ಸು ಎಲ್ಲೋ ಕಡೆ ದೂರ ಆಗಿರೋ ರೀತಿಯಲ್ಲಿ ಕಾಣ್ತಾ ಇದೆ. KLS ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರಿಬ್ಬರೂ ಕೂಡ ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರು. ಜೊತೆಗೆ ಏನಂದರೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಗ್ತಾ ಕೂಡ ಮಾತಾಡಿದ್ರು. ಇಬ್ಬರು ಕೂಡ ಉಭಯ ಕುಶಲೋಪರಿಗಳಿಂದ ವಿಚಾರಿಸ್ಕೊಂಡಿರುವಂಥದ್ದು. ಸೊ ಇದು ಎಲ್ಲರ ಅಚ್ಚರಿಗೆ ಕಾರಣ ಆಗಿದೆ. ಸಂಸದ ಪ್ರಕಾಶ್ ಹುಕ್ಕೇರಿ ಸತೀಶ್ ಜಾರಕಿಹೊಳಿ ಪಕ್ಕದಲ್ಲಿರೋ ಸೀಟ್ ಬಿಟ್ಕೊಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ಕಡೆ ಹೋಗಿ ಕೂತ್ಕೊಂಡ್ರು. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಧಾನವಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಮಾತನ್ನು ಆರಂಭ ಮಾಡಿದರು. ಸೊ ಇದೆಲ್ಲ ಆದಮೇಲೆ ನಮ್ಮ ಪ್ರತಿನಿಧಿ ರೆಹಮತ್ ಕಂಚಿಗಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂದ್ರು ಅವ್ರ ಜೊತೆಗೆ ಬನ್ನಿ ನೋಡೋಣ. ಬೆಳಗಾವಿ ಗ್ರಾಮೀಣ ಭಾಗದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಇವತ್ತು ಮುಖ್ಯಮಂತ್ರಿಗಳು ಯಾವ್ಯಾವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು, ಹಾಗೇನೆ ಏನೇನು ಸಮಸ್ಯೆಗಳನ್ನು ಹೊತ್ತು ಇಡೀ ಉತ್ತರ ಕರ್ನಾಟಕದ ಜನ ಈ ಸುವರ್ಣಸೌಧ ಹತ್ರ ಬರ್ತಾ ಇದ್ದಾರೆ. ಈ ಸಮಸ್ಯೆಗಳನ್ನು ಆಲಿಸೋ ಸಲುವಾಗಿ ಅಂದರೆ ಸುಮಾರು ಇವತ್ತು 5,000ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಇವತ್ತು ಇದು ಸಾಕಾಗುತ್ತಾ ಅನ್ನುವಂಥದ್ದು ಕೂಡ ಎಲ್ಲರೂ ಏನಂತಾರೆ ಕ್ವಶನ್ ಮಾಡ್ತಾ ಇದ್ದಾರೆ. ಈ ರೀತಿ ಏನಂತಂದರೆ ಪದೇ ಆಗ್ತಾ ಇದ್ದರೆ ಈ ಭಾಗದ ಜನರಿಗೆ ನ್ಯಾಯ ಕೊಡಿಸ್ದಂಗೆ ಆಗುತ್ತೆ ಅನ್ನುವಂತಹ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಈ ಭಾಗದ ಶಾಸಕಿ ಹೆಬ್ಬಾಳ್ಕರ್ ನಮ್ಮ ಜೊತೆಗಿದ್ದಾರೆ. ಸೊ ಏನು ಹೇಳ್ತೀರಿ ಅಂದರೆ ನಿಮ್ಮ ಕ್ಷೇತ್ರಕ್ಕೆ ಬರುವಂತಹ ಸುವರ್ಣ ವಿಧಾನಸೌಧ, ಸೊ ಈಗ ಫಸ್ಟ್ ಟೈಮು ಜನತಾ ದರ್ಶನ ಮಾಡ್ತಾ ಇದ್ದಾರೆ CM, ನೀವೇನು ಹೇಳಿಕ್ಕೆ ಬಯಸ್ತೀರಿ? ಬಹಳಷ್ಟು ಸಹಾಯ ಆಗುತ್ತೆ ಜನರಿಗೆ ಇದರಿಂದ. ಯಾಕಂತಂದರೆ ಡೈರೆಕ್ಟಾಗಿ ಇವರುಗಳು ಅಲ್ಲಿ ಬೆಂಗಳೂರುವರೆಗೆ ಹೋಗಿ CM ಅವರ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರಿಗೆ ಭೇಟಿ ಆಗೋಕ್ಕೆ ಆಗೋದಿಲ್ಲ. ಸೊ ಇವತ್ತು ಮುಖ್ಯಮಂತ್ರಿಗಳ ಜನತಾ ದರ್ಶನದಲ್ಲಿ ಅಪಾರವಾದಂಥ ಜನಸಂಖ್ಯೆ ಬಂದಿದೆ. ಅದರಲ್ಲೂ ಕುಮಾರಸ್ವಾಮಿಯವರ ಈ ಒಂದು ಗ್ರಾಮ ವಾಸ್ತವ್ಯ ಮತ್ತು ಜನತಾ ದರ್ಶನ ಒಂಥರ ಸಿಗ್ನೇಚರ್ ಆಗಿಬಿಟ್ಟಿದೆ. ಎಲ್ಲ ಜನರಿಗೆ ರೀಚ್ ಆಗ್ತಾರೆ ಜನರಿಗೆ ಅಂತ ಹೇಳಿ ಇವತ್ತು ಮೊದಲನೇ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ಜನತಾ ದರ್ಶನ ಮಾಡೋದ್ರಿಂದ ಭಾಳಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಸಮಸ್ಯೆಗಳು ಕೂಡ ಅಷ್ಟೇ ಇದ್ದಾವೆ. ಕೆಲವರು ಕೋರ್ಟ್ ಕೇಸ್ ಬಗ್ಗೆ ಹೇಳ್ತಾರೆ, ಕೆಲವರು ಹ್ಯಾಂಡಿಕ್ಯಾಪ್ಟ್ ಅವರು ತಮಗೆ 2 ವೀಲರ್ ಬೇಕಂತಾರೆ, ಕೆಲವರು ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳ್ತಾರೆ, ಕೆಲವರು ಡಿಸ್ಪ್ಯೂಟ್ ಬಗ್ಗೆ ಹೇಳ್ತಾರೆ, ಆಸ್ತಿ ಪಾಸ್ತಿ ಬಗ್ಗೆ ಹೇಳ್ತಾರೆ, ಸರ್ಕಾರಿ ನೌಕರಿ ಕೇಳ್ತಿರ್ತಾರೆ. ಸುಮಾರು ಸಮಸ್ಯೆಗಳನ್ನ ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಸುಮಾರು 5,000 ಜನ ಬಂದಿದ್ದಾರೆ. ನಾನು ಕೂಡ ಗಾಡಿಯಲ್ಲಿ ಬರಬೇಕಾದ್ರೆ ಚರ್ಚೆ ಮಾಡಿದೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ. ಈ ರೀತಿ ಜನತಾ ದರ್ಶನದಿಂದ ಏನಾಗ್ತಾ ಇದೆ, ಎಷ್ಟು ಸಮಸ್ಯೆ ಬಗೆಹರಿಸ್ತಾ ಇದೆ, ಸ್ಥಳದಲ್ಲೇ ಪರಿಶೀಲನೆ ಮಾಡ್ತಾ ಇದ್ದೀರಾ, ಸ್ಥಳದಲ್ಲೇ ಬಗೆಹರಿಸ್ತಾ ಇದ್ದೀರಾ ಅಂತ. ಅದಕ್ಕೆ ಭಾಳಷ್ಟು ಉತ್ತಮವಾದಂಥ ಸ್ಪಂದನೆ ಸಿಗ್ತಾ ಇದೆ ಅಂತ ನನಗೆ ಹೇಳಿದರು. ಆದರೆ ಇವತ್ತಿನ ಈ ಒಂದು ನೋಡಿದ್ರೆ ಕನಿಷ್ಠ 3 ತಾಸು ಅವ್ರಿಗೆ ಬೇಕಾಗುತ್ತೆ ಎಲ್ಲ ಜನರನ್ನ ಕೇಳಿ ಮಾಡಿ ಹೋಗಬೇಕು ಅಂತಂದರೆ. ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಅವರು ಕೂಡ ಆಗಬಹುದು ಅಂತ ಹೇಳಿದ್ದಾರೆ. ಸುಮಾರು 2 ಗಂಟೆ ಆದರೂ ಕನಿಷ್ಠ ನಾನು ಇಲ್ಲಿ ನಿಂತ್ಕೊಂಡು ಆಹ್ವಾನ ಸ್ವೀಕಾರ ಮಾಡ್ತೀನಿ. ನೀವು ಗಾಡಿಯಲ್ಲಿ ಅವ್ರ ಜೊತೆ ಬರಬೇಕಾದ್ರೆ ಇದ್ರ ಜೊತೆ ಸೇರಿದಂತೆ ಮತ್ತೇನೇನು ಇದು ಚರ್ಚೆಯನ್ನು ಮಾಡಿದ್ರೆ ಅಂದರೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತಿಂಗಳಿಗೊಂದ್ಸರಿ ಆದರೂ ಈ ಭಾಗಕ್ಕೆ ಬರಬೇಕು ಅನ್ನೋದಾಗಿರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಇರುವಂತಹ ಕಚೇರಿಗಳನ್ನು ಇನ್ನಷ್ಟು ಇಲ್ಲಿಗೆ ಸ್ಥಳಾಂತರ ಮಾಡಿ ಈ ಒಂದು ಸುವರ್ಣ ವಿಧಾನಸೌಧವನ್ನು ಉತ್ತರ ಕರ್ನಾಟಕ ಭಾಗದ ಶಕ್ತಿ ಕೇಂದ್ರನ್ನಾಗಿ ಮಾಡೋ ಸಲುವಾಗಿ ಏನಾದರೂ ಮುಖ್ಯವಾಗಿ ನೀವು ಹೇಳಿರೋ ವಿಚಾರವನ್ನೇ ಗಾಡಿಯಲ್ಲಿ ಮಾತಾಡ್ಕೊಂಡು ಬಂದರು. ಏನಪ್ಪ ಅಂತಂದರೆ ಅವರು ಹಿಂದೆ ಇದ್ದಂಥ 20 ತಿಂಗಳ ಒಂದು ಅವರ ಮುಖ್ಯಮಂತ್ರಿ ಟೈಮ್ನಲ್ಲಿ 19 ಬಾರಿ ಬೆಳಗಾವಿಗೆ ಬಂದಿದ್ದೆ. ಈಗಲೂ ಕೂಡ ಬೆಳಗಾವಿಯ ಒಂದು ಸುಧಾರಣೆಗೆ ಮತ್ತು ಏನು ಈ ಆಫೀಸ್ಗಳನ್ನು ಸುವರ್ಣ ವಿಧಾನಸೌಧಕ್ಕೆ ತಗೊಂಡು ಬರೋದಿದೆ, ಅದನ್ನು ನಾನು ಚಾಲನೆ ಈಗಾಗಲೇ ಕೊಟ್ಟಿದ್ದೀನಿ. ಹೋದ ಕ್ಯಾಬಿನೆಟ್ನಲ್ಲಿ ನಾನು ಈಗಾಗಲೇ 10 ಇಲಾಖೆಗಳನ್ನು ಇಲ್ಲಿ ವರ್ಗಾವಣೆ ಮಾಡಿದ್ದೀನಿ. ಇನ್ನೂ ಅದು ಇದಕ್ಕೆ ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಬಟ್ ಐ ಆಮ್ ವೆರಿ ಸೀರಿಯಸ್. ನನಗೆ ಬೆಳಗಾವಿ ಅಂತಂದರೆ ನಾನು ವಿಶೇಷ ಸ್ಥಾನಮಾನ ಕೊಟ್ಟಿದ್ದೀನಿ. ನನ್ನ ಹೃದಯದಲ್ಲಿ ನನಗೆ ಬೆಳಗಾವಿ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಅನ್ನುವಂಥ ಒಂದು ಮಾತನ್ನು ಉತ್ತರ ಕರ್ನಾಟಕದ ಬಗ್ಗೆ ಆ ಥರದ್ದೆಲ್ಲ ಮಾತಾಡಿದ್ರು ಈ ಹಿಂದೆ. ನನಗೇನು ಅದ್ರ ಬಗ್ಗೆ ಗೊತ್ತಿಲ್ವಲ್ಲ, ಅವ್ರು ಏನು ಮಾತಾಡಿದ್ರು ಅಂತ ನನಗೇನು ಗೊತ್ತಿಲ್ಲ. ಸೊ ಓವರ್ ಆಲ್ ಆಗಿ ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಉಲ್ಬಣಿಸಿರ್ತಕ್ಕಂಥ ಸಮಸ್ಯೆ ಎಲ್ಲ ಬಗೆಹರಿದಿದೆ ಅಂತ ಹೇಳಿ ತಿಳ್ಕೊಬೇಕಾ? ಖಂಡಿತವಾಗ್ಲೂ. ಇದು ಯಾವತ್ತು PLD ಬ್ಯಾಂಕ್ ರಿಸಲ್ಟ್ ಬಂತು, ನಾವು 2 ಗ್ರೂಪ್ಗಳು ಕೂತ್ಕೊಂಡು ಮಾತಾಡಿ ಮಾಡಿದ್ವಿ, ಅವತ್ತನ್ನೆಲ್ಲ ಮುಗಿದು ಹೋಗಿದೆ. ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಕಾಣಿಸ್ಲೇ ಇಲ್ಲ. ಇನ್ನು ಬೇಜಾರಾಗಿದ್ದಾರಾ ಅಥವಾ ಬೇರೆ ಕಾರ್ಯಕ್ರಮದಲ್ಲಿ ಅವ್ರು ಬ್ಯುಸಿ ಆಗಿದ್ದಾರಾ? ಅವರ PRO ನಾನಲ್ಲ. ಹಂಗಲ್ಲ ಅಂದ್ರೆ ಈಗ ನೀವು ಇಲ್ಲಿ ಇದರಲ್ಲಿ ಇದು ಮಾಡಿದ್ರಿ, ಏನೋ ಒಂದು ಫಂಕ್ಷನ್ ಅನ್ನು ಮಾಡಿದ್ರಿ, ಅನಂತರ ಬಹಳಷ್ಟು ಅವರ ಅಭಿಮಾನಿಗಳು ಅವ್ರಿಗೂ ಕರಿಬಹುದಾಗಿತ್ತು, ಮೇಡಮ್ ಯಾಕೆ ಇದು ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಒಂದೇ ಮಾತು ಹೇಳಿದೆ ನಾನು, ಅವರ PRO ಅಲ್ಲ. ಇವತ್ತಿನ ಅವರ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಇರ್ತವೆ ಅಂತ ಅದು ನನಗೆ ಗೊತ್ತಿಲ್ಲ. ನೀವು ಇಲ್ಲಿ HD ಕುಮಾರಸ್ವಾಮಿ ಇದು ಮಾಡಿದ್ರಲ್ಲ, ಏನು ಬಡಾವಣೆ ನಿವಾಸಿಗಳ ಸಂಘದಲ್ಲಿ ಒಂದು ಅವ್ರಿಗೆ ಸನ್ಮಾನ ಮಾಡಿದ್ರಿ CM ಅವ್ರಿಗೆ, ಅಲ್ಲಿ ಕರಿಬಹುದಿತ್ತು ಉಸ್ತುವಾರಿ ಸಚಿವರಿಗೆ, ಅವರೇ ಮೇಡಮ್ ಅವರೇ ಅಧ್ಯಕ್ಷರಾಗಿದ್ರಲ್ಲ ಅನ್ನುವಂತ ಮಾತು ನಡೀತಾ ಇದೆ. ಇದ್ರ ಬಗ್ಗೆ
ನೋಡಿ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಡಾವಣೆ ಅಂತ ಅವ್ರ ಹಿಂದೆ ಇದ್ದಾಗ ಒಂದು ಲೇಔಟ್ ಅನ್ನ ಮಾಡಿದ್ರು, ಅವರ ಹೆಸರಿನಲ್ಲಿರುವಂತ ಬಡಾವಣೆ. ಅಲ್ಲಿ ಬಡಾವಣೆಯಲ್ಲಿರುವಂತ ಕೆಲವೊಂದು ನಿವಾಸಿಗಳು ಡೈರೆಕ್ಟ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಸೊ ಅವ್ರು ಕರೆದ್ರು, ಇವರು ಬಹಳಷ್ಟು ಪ್ರೀತಿಯಿಂದ ಬಂದ್ರು. ಮಧ್ಯದಲ್ಲಿ ಒಬ್ಬ ಶಾಸಕಿಯಾಗಿ ನಾನಿದ್ದೀನಿ. ಸೊ ಇದು ಸರ್ಕಾರಿ ಕಾರ್ಯಕ್ರಮ ಏನಿಲ್ಲ. ಸರ್ಕಾರಿ ಕಾರ್ಯಕ್ರಮ ಇದ್ರೆ ಖಂಡಿತವಾಗ್ಲೂ ನಾನ್ ಮಾತ್ರ ಪ್ರೋಟೋಕಾಲ್ ಅನ್ನ ನಾನು ಯಾವತ್ತೂ ತಪ್ಪಿಸೋದಿಲ್ಲ, ಉಲ್ಲಂಘನೆ ಮಾಡೋದಿಲ್ಲ. ಸರ್ಕಾರಿ ಕಾರ್ಯಕ್ರಮ ಆಗಿರ್ಲಿಲ್ಲ, ಹೀಗಾಗಿ ಕರೀಲಿಲ್ಲ. ಫೈನಲ್ ಆಗಿ ಲಕ್ಷ್ಮಿ ಅವರೇ, ಸರ್ಕಾರ ಸುಭದ್ರವಾಗಿರುತ್ತೆ ಅನ್ನುವಂತ ವಿಶ್ವಾಸ, ನಂಬಿಕೆ ನಿಮ್ಗಿದೆಯಾ? ನನಗೆ ವಿಶ್ವಾಸ ಇದೆ, ನಿಮ್ಗಿಲ್ವಾ? ಸರ್ಕಾರ ಸುಭದ್ರವಾಗಿರುತ್ತೆ ಎನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಏನಂತಂದ್ರೆ ಸಿಎಂ ಕುಮಾರಸ್ವಾಮಿಯವರು ಆಗಾಗ ಬರ್ತಾ ಇದ್ರೆ ಈ ಭಾಗದ ಜನರ ಬಹುದಿನಗಳಿಂದ ಇರುವಂತಹ ಬೇಡಿಕೆಗಳಿಗೆ ಒಂದು ವೇದಿಕೆ ಸಿಕ್ಕಂಗಾಗುತ್ತೆ ಎನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಹಾಗೇನೆ ಅವರ ಜೊತೆಗೆ ವಾಹನದಲ್ಲಿ ಬರುವಂತಹ ಸಮಯದಲ್ಲಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಗೇನೆ PLD ಬ್ಯಾಂಕ್ ಏನು ಅದರ ಒಂದು ಫಲಿತಾಂಶ ಬಂದ ನಂತರ ಆಗಿರುವಂತಹ ಬೆಳವಣಿಗೆಗಳೇನಿದೆ ಅದು ಎಲ್ಲದೂ ಮುಗಿದು ಹೋಗಿರುವಂತಹ ಅಧ್ಯಾಯ ಅನ್ನುವಂತ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ರಹಮತ್ ಕಂಚ್ಕರ್, TV9 ಬೆಳಗಾವಿ.